ನಮಸ್ತೆ. ಜೆಟಿವಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ನಾನು ಅಕ್ಷಯ. ಬೆಂಗಳೂರಿನ ವಾರ್ಡ್ ನಂಬರ್ 185 ಎಲ್ಚೇನಹಳ್ಳಿ, ಕನಕಪುರ ರಸ್ತೆ, ಚಂದ್ರನಗರದಲ್ಲಿರುವ ಶ್ರೀ ಓಂ ಶಕ್ತಿ ದೇವಸ್ಥಾನದಲ್ಲಿ ಜುಲೈ 17ರಿಂದ 19ರವರೆಗೆ ಶ್ರೀ ಆದಿಪರಾಶಕ್ತಿ ದೇವಿಯ 17ನೇ ವರ್ಷದ ವಾರ್ಷಿಕೋತ್ಸವವು ಭಕ್ತಿ, ಶ್ರದ್ಧೆ ಮತ್ತು ಧಾರ್ಮಿಕ ಸಂಭ್ರಮದೊಂದಿಗೆ ನೆರವೇರಿತು. ನಮ್ಮದಕ್ಕೆ 17ನೇ ವರ್ಷ ವಾರ್ಷಿಕೋತ್ಸವ. ವಿಶೇಷವಾಗಿ ನಮ್ಮ ಇಲ್ಲಿ ಎಲ್ಲರ ಕೈಯಿಂದ ಅಭಿಷೇಕ ಮಾಡಿಸ್ಕೊಳ್ತಾರೆ. ಬರೋ ಭಕ್ತಾದಿಗಳು ಅವ್ರ ಮನಸ್ಸು ಒಳಗಿರೋ ಕೊರತೆಗಳು ಅಭಿಷೇಕನ ಮಾಡಿ ಅದನ್ನು ನೆರವೇರಿಸ್ಕೊಳ್ತಾರೆ. ಹಾಗೆ ಭಕ್ತಾದಿಗಳು ನಮ್ಮ ಕೈಯಲ್ಲಿ ಆಗೋದು ಸೇವೆಯನ್ನು ಮಾಡ್ತಾಯಿದ್ವಿ. ಎಲ್ಲರೂ ಸರ್ಕಾರ ಇದರಿಂದ ಸಪೋರ್ಟಿಂದ ಮಾಡ್ತಾಯಿದ್ವಿ. ಯಾವುದೇ ಭೇದ ಇದ್ದರೆ, ಯಾವುದೇ ಇದ್ದರೆ ಎಲ್ಲರೂ ಒಂಟಾಗಿ ಮಕ್ಕಳಾಗಿ ನಾವು ಇಲ್ಲಿ ಸೇವೆಯನ್ನು ಮುಂದುವರಿಸ್ತೀವಿ. ನಮ್ಮ ಜೊತೆ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರು ನಮ್ಮ ಜೊತೆ ಸೇರಿದ್ದಾರೆ. ಮುಂದಿನ ದಿನ ಅವರು ಹೆಚ್ಚಾಗಿ ಈ ದೇವಸ್ಥಾನಕ್ಕೋಸ್ಕರ ಹಲವಾರು ಸೇವೆ ಮಾಡೋಂಥ ಒಂದು ಶಕ್ತಿಯ ತಾಯಿ ಕೊಳ್ಳಿ ಹೀಗೆ ಮುಂದುವರ್ತೀನಿ ಅಂತ ಕೇಳ್ಕೊಳ್ತೀವಿ. 25 ದಿನ ಒಂದು 5ರಿಂದ 6,000 ಜನ ಸೇರ್ತಾರೆ. 6,000 ಜನ. ಇದು ಎಷ್ಟು ದಿವಸ ಇರುತ್ತೆ ಸರ್? ಇದು 3 ದಿನ ಪ್ರೋಗ್ರಾಮು, 3 ದಿನ ಕಾರ್ಯಕ್ರಮ ಇರುತ್ತೆ. 3 ದಿನ ಕಾರ್ಯಕ್ರಮ. ಕಡೆ ದಿನ. ಹಾಗಾಗಿ ಎಲ್ಲ ಭಕ್ತರು ಇವತ್ತು ಬಂದಿದ್ದಾರೆ. ಎಲ್ಲರೂ ಅಭಿಷೇಕನ ಮಾಡಿ ಸಂತೋಷವಾಗಿ ಹೋಗ್ತಾ ಇದ್ದಾರೆ. ತಾಯಿ ಅವ್ರಿಗೆ ಆಶೀರ್ವಾದ ಮಾಡಲಿ. ಅವ್ರಿಗೆ ನಾನು ದೇವತೆ ಕೇಳ್ಕೊಳ್ಳಿ, ತಾಯಿ ಹತ್ರ ಕೇಳ್ಕೊಳ್ಳೋದು ಅವ್ರಿಗೆ ಶಾಂತಿ, ನೆಮ್ಮದಿ, ಆರೋಗ್ಯ ಕೊಡಲಿ. ಹಾಗೆ ಹೀಗೆ ನಗನಗತಾಗಿ ತಾಯಿ ಹತ್ರ ಬಂದು ಅವ್ರ ಬೇಡಿಕೆ ಏನಿರುತ್ತೋ ಆ ತಾಯಿ ಹತ್ರ ಕೊಟ್ಟು ಮತ್ತೆ ಪುನಃ ಆ ತಾಯಿ ಕೃಪೆಯನ್ನು ಪಡ್ಕೊಂಡು ಮುಂದುವರ್ಸಲಿ ಅಂತ ಕೇಳ್ಕೊಳ್ತೀನಿ. ಈ ದೇವಿ ಇಲ್ಲಿ ನೆಲೆಕೊಂಡಿದ್ದಾಳೆ. ಎಲ್ಲರ ಶಕ್ತಿ ತುಂಬಿ ಕಲಿಸ್ತಾರೆ. ಎಲ್ಲರೂ ತುಂಬಿಸ್ಕೊಳ್ಳಿಂದ ನಾನು ಹೇಳ್ತೀನಿ. ಹೌದು, ಇಲ್ಲಿ ನಮಗೆ ಒಂದು ತಾಯಿ ಒಂದು ಅವಕಾಶ ಕೊಟ್ಟಿದ್ದಾರೆ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಸೆಲ್ವರಾಜ್. ಎಷ್ಟು ವರ್ಷದಿಂದ ಮಾಡ್ತೀವಿ? ನಾವು 28 ವರ್ಷದಿಂದ ಮಾಡ್ತೇವೆ. 28 ವರ್ಷದಿಂದ. ಇಲ್ಲಿ ಯಮುನಾ ದೇವಸ್ಥಾನದಲ್ಲಿ ಭಾರಿ ಶಕ್ತಿಯಾದ ದೇವತೆ ಆಗ್ತಿದೆ. ಸುಮಾರು 28 ವರ್ಷ ಆಯಿತು ಇದನ್ನು ಪ್ರತಿಷ್ಠಾಪನೆ ಮಾಡಿ. ಸಾವಿರಾರು ಜನರ ಸಂಖ್ಯೆಯಲ್ಲಿ ಬಂದು ಇಟ್ಕೊಳ್ತಾರೆ. ವರ್ಷಕ್ಕೊಂದ್ಸರಿ ಒಂದು 50 ವರ್ಷ ಜನ ತಳ ಓಂ ಶಕ್ತಿ ಬರ್ತಾರೆ. ಏನು ಮತ್ತು ಈ ಭಾಗದಲ್ಲಿ ಓಂ ಶಕ್ತಿ ಬಂದರೆ ದೇವಸ್ಥಾನ ಬಂದರೆ ಏನೋ ಒಂಥರ ಶಕ್ತಿ ಬಂದಂಗೆ. ಈ ಚಂದ್ರನಗರ ಈ ಭಾಗದಲ್ಲಿ ಪ್ರತಿಯೊಬ್ಬರೂ ಆ ದೇವಸ್ಥಾನದ ಎಲ್ಲ ಒಂದು ಶಕ್ತಿಗಳಾಗಿದ್ದಾರೆ. ಆ ಕಷ್ಟ ಎಲ್ಲರಿಗೂ ಇದೆ. ಈ ಭಾಗದಲ್ಲಿ ಏನೇ ಒಂದು ಮಾಡಿದ್ರೂ ಏನಂದರೆ ಒಗ್ಗಟ್ಟಿಂದ ಮಾಡ್ತಾರೆ. ಜನ ಇದೆ ಅವರಿಗೆ ಈ ಓಂ ಶಕ್ತಿ ಅವ್ರಿಗೆ ಒಳ್ಳೆ ಶಕ್ತಿ ಕೊಟ್ಟು, ಒಳ್ಳೆ ಬುದ್ಧಿ ಕೊಟ್ಟು ಈ ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಈ ಭಾಗದ ಜನ ಎಲ್ಲರನ್ನು ಕೈ ಜೋಡಿಸಿ ಇನ್ನೂ ಚೆನ್ನಾಗಿ ಮಾಡೋ ಥರ ಸಹಕಾರ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಸರ್, ಈ ದೇವಸ್ಥಾನಕ್ಕೆ ಎಷ್ಟು ವರ್ಷ ಆಯ್ತು ಸರ್? ಇದು 28 ವರ್ಷ ಆಯಿತು. 28 ವರ್ಷ ಇತಿಹಾಸ ಇದೆ ಇದಕ್ಕೆ ಏನು ಗೊತ್ತಾ, ಬರೀ ಸೀಟು ಹಾಕ್ಬಿಟ್ಟು ಕಟ್ತೀವಿ. ಅವತ್ತು ಭಾರಿ ಅಡಚಣೆಗಳು ಬಂತು ಫಾರೆಸ್ಟ್ನವರಿಂದ, ಲೇಕ್ ಡಿಪಾರ್ಟ್ಮೆಂಟ್ನವರಿಂದ ಎಲ್ಲ. ಆದರೆ ನಾವು ದೇವಸ್ಥಾನ ಮಾಡ್ತಾಯಿದ್ದೀವಿ. ಇಲ್ಲ ನಿಮ್ಮ ಕೆರೆಗೆ ಸೇರಿಸ್ಕೊಡ್ರಿ, ಫಾರೆಸ್ಟ್ಗೆ ಸೇರಿಸ್ಕೊಡ್ರಿ. ಇಲ್ಲಿ ಮೊದಲು ಚಿಕ್ಕದು ದೇವಸ್ಥಾನ ಇತ್ತು. ಅದಕ್ಕೋಸ್ಕರ ದೇವಸ್ಥಾನ ಅಭಿವೃದ್ಧಿ ಮಾಡ್ತೀವಿ ಅಂತ ಅವತ್ತು ದೇವಸ್ಥಾನ ಅಭಿವೃದ್ಧಿ ಮಾಡಿದ್ವಿ. ಅವ್ರು ಮಾಡಿದಾಗ ಈ ಭಾಗದ ಸುತ್ತಮುತ್ತ ಎಲ್ಲ ನಮ್ಮ ಜನ ಯಾವುದೇ ಪಕ್ಷಭೇದ ಅಂತ ಎಲ್ಲರೂ ಸಹಕಾರ ಮಾಡಿದ್ವಿ. ಸರ್, ತಾವು ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಿದ್ದೀರಿ? ನಾವು ಸ್ಟಾರ್ಟಿಂಗಿಂದ 28 ವರ್ಷದಿಂದ ಬರ್ತಾ ಇದ್ದೀವಿ. 20 ವರ್ಷ ಬರ್ತಿದ್ದೀರಿ. ತುಂಬ ಕಷ್ಟ ಇತ್ತು ದೇವಸ್ಥಾನ. ಮರಣ ನೇತೃತ್ವದಲ್ಲಿ ಎಲ್ಲ ನಿಂತ್ಕೊಂಡು ಎಲ್ಲರೂ ಇದು ಮಾಡಿ ದೇವಸ್ಥಾನ ಮಾಡಿದ್ರು. ಅದು ಇಷ್ಟು ಆಗಿದೆ. ಇಲ್ಲ ಜನ ಹೆಚ್ಚಿಗೆ ಬಂದು ತಮ್ಮ ಹೆಸರು ಸರ್? ರಾಮಕೃಷ್ಣ ಅಂತ.